ರೈನೋಪ್ಲಾಸ್ಟಿ ಸರ್ಜರಿ ಅದು ಯೂಶಲಿ ಒಂದು ಡೇ ಕೇರ್ ಸರ್ಜರಿ. ನೀವು ಬೆಳಗ್ಗೆ ಬಂತಂದರೆ ಸರ್ಜರಿ ಮಾಡಿ ಅವತ್ತೇ ಅಥವಾ ನೆಕ್ಸ್ಟ್ ಡೇ ಬೆಳಿಗ್ಗೆ ನಾವು ಮನೆಗೆ ಕಳಿಸುವಂಥ ಪ್ರೊಸೀಜರ್. ಇದನ್ನು ಪೂರ್ತಿ ನಿಮಗೆ ಜ್ಞಾನ ತಪ್ಪಿಸಿ ಮಾಡ್ತೀವಿ ಪ್ರೊಸೀಜರ್ನ. ಯೂಶಲಿ ರೈನೋಪ್ಲಾಸ್ಟಿ ಪ್ರೊಸೀಜರ್ಲಿ ಓಪನ್ ರೈನೋಪ್ಲಾಸ್ಟಿ, ಕ್ಲೋಸ್ ರೈನೋಪ್ಲಾಸ್ಟಿ ಅಂತ 2 ಥರ ಮಾಡ್ಬೋದು. ಓಪನ್ ರೈನೋಪ್ಲಾಸ್ಟಿಲಿ ಇಲ್ಲೊಂದು ಸಣ್ಣ ಓಪನ್ ಮಾಡಿರ್ತೀವಿ. ಕ್ಲೋಸ್ ರೈನೋಪ್ಲಾಸ್ಟಿಲಿ ಆ ಓಪನಿಂಗ್ ಇರಲ್ಲ. ಯಾರಲ್ಲಿ ಕ್ಲೋಸ್ ರೈನೋಪ್ಲಾಸ್ಟಿ, ಯಾರಲ್ಲಿ ಓಪನ್ ರೈನೋಪ್ಲಾಸ್ಟಿ ಮಾಡೋವಂಥದ್ದು ಒಂದು ಪೇಷಂಟ್ ಚಾಯ್ಸ್. ನನಗೇನು ಮಾರ್ಕೆ ಬೇಡ ಅನ್ನೋರಲ್ಲಿ ಕ್ಲೋಸ್ ರೈನೋಪ್ಲಾಸ್ಟಿ ಮಾಡ್ತೀವಿ. ಅಥವಾ ಈ ಮೂಗಿನ ಟಿಪ್ಪೆಲ್ಲ ತುಂಬ ಕೆಲಸ ಇದ್ದರೆ ಅದನ್ನು ಕ್ಲೋಸ್ ರೈನೋಪ್ಲಾಸ್ಟಿಲಿ ಮಾಡೋದು ಕಷ್ಟ. ಅಂಥರಲ್ಲೂ ಸಹಿತ ಓಪನ್ ರೈನೋಪ್ಲಾಸ್ಟಿ ಮಾಡಬೇಕಾಗುತ್ತೆ. ಓಪನ್ ರೈನೋಪ್ಲಾಸ್ಟಿ ಮಾಡಿದಾಗ ಒಂದು ಸತಿ ಈ ಮೂಗಿನ ಮೇಲಿನ ಪದರನ್ನು ಓಪನ್ ಮಾಡಿ ಒಳಗಡೆ ಇರೋ ಕಾರ್ಟ್ಲೇಜ್ಗಳನ್ನು ರೀಶೇಪ್ ಮಾಡಿ, ಬೋನ್ ಅಥವಾ ಮೂಳೆ ಏನಾದರೂ ತುಂಬ ಅಗಲ ಆಗಿದ್ದರೆ ಅದನ್ನು ಸಣ್ಣ ಮಾಡ್ತೀವಿ. ಹೀಗೆ ಮಾಡೋದ್ರಿಂದ ಮೂಗಿನ ಶೇಪ್ ಇಂಪ್ರೂವ್ ಆಗುತ್ತೆ. ಜೊತೆಗೆ ಸೆಪ್ಟಮ್ನೆಲ್ಲ ಕರೆಕ್ಟ್ ಮಾಡೋದ್ರಿಂದ ಉಸಿರಾಟ ಸಹಿತ ಇಂಪ್ರೂವ್ ಆಗುತ್ತೆ. ಯೂಶಲಿ ಸರ್ಜರಿ ಮಾಡಿ ಒಂದು 8 ರಿಂದ 10 ದಿವಸದ ತನಕ ಸ್ವಲ್ಪ ತುಂಬ ಊತನೇ ಇರುತ್ತೆ. ಅದಾಗಿ 90% ರಿಸಲ್ಟ್ ಗೊತ್ತಾಗುತ್ತೆ. ಟಿಪ್ಪದೆಲ್ಲ ರಿಸಲ್ಟ್ ಗೊತ್ತಾಗೋದಕ್ಕೆ ನಿಮಗೊಂದು 3 ರಿಂದ 6 ತಿಂಗಳು ಬೇಕಾಗುತ್ತೆ. ಫೈನಲ್ ರಿಸಲ್ಟ್ ಯೂಶಲಿ ಗೊತ್ತಾಗೋದಕ್ಕೆ ಒಂದು 12 ವಾರ ಬೇಕಾಗುತ್ತೆ. 100ರಲ್ಲಿ 95 ಭಾಗ ಪೇಷಂಟ್ಗಳು ಸರ್ಜರಿ ಮಾಡಿಸಿ 5ನೇ ದಿನ ಅಥವಾ 6ನೇ ದಿನ ಮ್ಯಾಕ್ಸಿಮಮ್ ಒಂದು ವಾರಕ್ಕೆ ಅವ್ರದ್ದು ಕೆಲಸಗಳಿಗೆ ಎಲ್ಲ ನಾರ್ಮಲ್ ಆಗಿ ಹೋಗ್ಬೋದು. ಥ್ಯಾಂಕ್ ಯು.